ಅಂತಕ್ಕಂಥದ್ದು ಇವತ್ತಿನಿಂದ ನಿನ್ನೆಯಿಂದ ಹಬ್ಬ ಯಾವತ್ತು ಯುಗಾದಿ ಹಬ್ಬ ಬರ್ತೋ ಅವತ್ತಿನಿಂದ ಪ್ರಾರಂಭ ಆಗುತ್ತೆ. ಸ್ಕೈ ವಾಕ್ ಇದೆ. ಈ ಗಿಫ್ಟ್ ನೋಡಿದಾಗ ನನಗೆ ಅವ್ರು ನೆನಪಾಗ್ತಾರೆ ನೋಡಿ. ನನ್ನ ಮುತ್ತಲ್ಲಿ ಸುಸ್ತಾನದೇ ಇಲ್ಲ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಫ್ರೆಂಡ್ಸ್, ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಯ್ತು ನಾನು ಅಲ್ಲಿಗೆ ಹೋಗಿಲ್ಲ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕಾದು ನೋಡೋಣ. ಇವಾಗ ನಿಮಗೆ ನಾನು ಶೋ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಹೇಳಬೇಕಂದ್ರೆ, ಅಲ್ಲಿಗೆ ಹೋಗಿಲ್ಲ ಅಂದರೆ ಎಷ್ಟು ದಿವಸ ಆಯ್ತು ಹೋಗ್ಬೇಕು ಅನ್ಕೋತೀನಿ. ಅಲ್ಲಿ ಯಾವುದಾದ್ರೂ ಒಂದು ರೀಸನಿಂದ ಕ್ಯಾನ್ಸಲ್ ಆಗುತ್ತೆ. ಈ ಬ್ಲಾಗ್ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಎಷ್ಟು ಗಂಟೆ ಅಂದರೆ, ಒಂದು ನಿಮಿಷ, ಟೈಮ್ ಬಂದು ಈಗ 3 ಗಂಟೆ ಆಗಿದೆ. ಇದು ನನಗೆ ನಾನೇ ಚಾಲೆಂಜ್ ಮಾಡ್ಕೋತಾ ಇದ್ದೀನಿ. ನನಗೆ ನಾನು ಚಾಲೆಂಜ್ ಮಾಡಿಕೊಂಡು ನನ್ನ ಕೆಲಸನ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ವಿಡಿಯೋ ನೋಡಿ ಮೋಟಿವೇಟ್ ಮಾಡಿ. ಆಚೆ ಹೋಗಬೇಕಾದ್ರೆ ಈ ವಾಚ್ ನಾನು ಯಾವತ್ತೂ ಮರೆಯಲ್ಲ. ಸೊ ಈ ವಾಚ್ನ ಮರ್ತೋಗಿದ್ದೆ, ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಚೆ, ಮತ್ತೆ ಬಂದೆ ಬಿಕಾಸ್ ಈ ವಾಚ್ಗೋಸ್ಕರ. ಯಾವತ್ತೂ ಮರೆಯಲ್ಲ ಈ ವಾಚ್ನ ನಾನು. ಆಚೆ ಹೋಗಬೇಕಾದ್ರೆ ಅಥವಾ ಎಲ್ಲೋ ಹೋಗಬೇಕಂದ್ರೂ ನನಗೆ ವಾಚ್ ಬೇಕೇ ಬೇಕು. ನನ್ನ ಕೈಯಲ್ಲಿ ಹಾಕ್ಕೊಂಡೇ ಹೋಗೋದು. ನೋಡಿ, ಈಗ ವಾಚ್ ಹಾಕ್ಕೊಂಡೆ. ಈ ವಾಚ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ಯಾವುದಾದ್ರೂ ನನಗೆ ನನ್ನ ವಸ್ತುನ ನಾನು ಜೋಪಾನವಾಗಿ ನೋಡ್ಕೋತೀನ ಇಲ್ಲ ಗೊತ್ತಿಲ್ಲ. ಯಾರಾದರೂ ಗಿಫ್ಟ್ ಮಾಡಿದ್ರೆ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೋತೀನಿ. ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ. ಯಾಕೆಂದರೆ ಈ ಗಿಫ್ಟ್ ನೋಡಿದಾಗ ನನಗೆ ಅವ್ರು ನೆನಪಾಗ್ತಾರೆ. ಸೊ ಇಷ್ಟೇ. ಸೊ ಈಗ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಚೆ. ಆಮೇಲೆ ಹೋಗೋವಾಗ ವೆಹಿಕಲ್ ಕೀ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದರೆ 2 ವೀಲರ್ ಕೀ ನಾನು ಯಾವಾಗಲೂ ಆಚೆ ಹೋಗಬೇಕಾದ್ರೆ 2 ವೀಲರ್ ಮೇಲೇ ಹೋಗೋದು. ಅದಕ್ಕೆ ನಾನು ಇಷ್ಟೊಂದು ದಪ್ಪ ಆಗಿರೋದು. ಸೊ ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸಣ್ಣ ಆಗಬೇಕು ಅಂತ ಹೇಳಿ. ಆಮೇಲೆ ವಿತ್ ರಿಸಲ್ಟ್ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬಟ್ ವಿತೌಟ್ ರಿಸಲ್ಟ್ ನಾನು ನಿಮ್ಮ ಜೊತೆ ಅಷ್ಟೊಂದು ಮಾತಾಡಲ್ಲ. ಅಂದರೆ ವಿತ್ ರಿಸಲ್ಟ್ ನಾನು ಏನು ಮಾಡಿದೆ, ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಹೇಳ್ತೀನಿ ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವಾಗ ನಾನು ನಾಗನಾಥ್ಪುರ್ ಸರ್ಕಲ್ ವರೆಗೂ ಬಂದಿದ್ದೀನಿ ನಡ್ಕೊಂಡು. ನಮ್ಮ ಮನೆಯಿಂದ ಇಲ್ಲಿವರೆಗೂ ಬರೋಕ್ಕೆ 15 ನಿಮಿಷ ಆಯ್ತು. ಆಮೇಲೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಸೆಂಟ್ರಲ್ ಜೈಲ್ ಮುಂದೆ ಸ್ವಲ್ಪ ಬಂದೆ. ಆಮೇಲೆ ಯಾವಾಗ್ಲೂ ಮನೇಲಿ ಇರ್ತೀವಲ್ವಾ ಫ್ರೆಂಡ್ಸ್, ಬಿಸಿಲು ಎಷ್ಟಿದೆ ಅಂತಾನೆ ಗೊತ್ತಾಗಲ್ಲ. ನಾನು ಯಾವಾಗ್ಲೂ ಅನ್ಕೊಂಡಿದ್ದೆ ನಮ್ಮ ಬಿಜಾಪುರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ, ಬೆಂಗಳೂರಲ್ಲಿ ಇರಲ್ಲ ಅಂತ ಹೇಳಿ. ಬಟ್ ಬ್ಯಾಂಗ್ಳೂರಲ್ಲಿ ಏನಾಗುತ್ತಂದ್ರೆ, ನಾವೆಲ್ಲ ಆಫೀಸ್ ಹೋದ್ರೆ ಆರಾಮ್ AC ಅಲ್ಲಿ ಕೂತಿರ್ತೀವಿ, ಮನೇಲಿ ಇದ್ರೆ ಆರಾಮ್ ಫ್ಯಾನ್ ಹಾಕೊಂಡು ಕೂತಿರ್ತೀವಿ. ಸೊ ಆಚೆ ಹೋದ್ರೆ ತಾನೇ ಗೊತ್ತಾಗುತ್ತೆ ಬಿಸಿಲು ಎಷ್ಟಿದೆ ಅಂತ ಹೇಳಿ. ಆದ್ರೂ ನಾನು ಮನೆಯಿಂದ 3 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ 3 ಗಂಟೆಗೆ ಮನೆ ಬಿಟ್ಟೆ, ನಾನು ಆಚೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಬರೋ ದಿನಗಳಲ್ಲಿ ಇನ್ನೂ ಎಷ್ಟು ಬಿಸಿಲು ಇರುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಹೋಗೋವಾಗ ವಾಟರ್ ಬೇರೆ ತಗೊಂಡು ಹೋಗಿರ್ಲಿಲ್ಲ. ಸುಸ್ತು ಅಂತ ಆಗ್ಲಿಲ್ಲ ನನಗೆ. ಹೋಗ್ತಾ ಇದ್ದೀನಿ ಇಲ್ಲಿಂದ. ನೋಡಿ, ನನ್ನ ಮುಖದಲ್ಲಿ ಸುಸ್ತಾನದೇ ಇಲ್ಲ. ಇನ್ನೂ ಇಷ್ಟಪಟ್ಟು ನಡೀತಾ ಇದ್ದೀನಿ ನಾನು. ನೋಡಿ, ಈ ವೆಹಿಕಲ್ಸ್ನ ಯೂಸ್ ಮಾಡಿಕೊಂಡು ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಹಂಗೂ ಹಿಂಗೂ ನಡ್ಕೊಂಡು ಹೊಸ ರೋಡ್ ಸಿಗ್ನಲ್ ಇದೆಯಲ್ಲ, ಮೇನ್ ರೋಡ್ವರೆಗೂ ಬಂದೆ. ಅಲ್ಲಿ ಸಿಗ್ನಲ್ ಇತ್ತು. ನಾನು ಸ್ವಲ್ಪ ಆ ಕಡೆ ಈ ಕಡೆ ವೆಹಿಕಲ್ ಎಲ್ಲ ಓಡಾಡ್ತಾ ಇರುತ್ತೆ ನೋಡ್ಕೊಂಡು ನಾನು ಜಂಪ್ ಆದೆ. ಅಂದ್ರೆ ಅಪೋಸಿಟ್ ಜಂಪ್ ಅಂದ್ರೆ ಸಿಗ್ನಲ್ ನ ಕ್ರಾಸ್ ಮಾಡಿ ನಾನು ಅಪೋಸಿಟ್ ರೋಡ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಬಸ್ಗೆ ವೇಟ್ ಮಾಡ್ತಾ ಇದ್ದೆ. ಬಸ್ ಬರ್ತಾ ಇರ್ಲಿಲ್ಲ, ಸೊ ವೇಟ್ ಮಾಡ್ತಾ ಇದ್ದೆ. ಸ್ಕೈ ವಾಕ್ ಇದೆ, ಇಲ್ಲಿಂದಾನೇ ಮೆಟ್ರೋಗೆ ಹೋಗೋದು ಮೇಲಿಂದ. ಬಟ್ ನಾನು ಹೋಗ್ತಾ ಇರೋದು ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ, ರಾಯಚಂದ್ರದಿಂದ ಹೊಸ ರೋಡ್ ಇಲ್ಲಿವರೆಗೂ, ಹೊಸ ರಸ್ತೆ ಮೇನ್ ರೋಡ್ವರೆಗೂ, ಅಂದರೆ ಬಸ್ ಎಲ್ಲ ಹೋಗುತ್ತಲ್ಲ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಂಗೆ ನಂಬಕ್ಕೆ ಆಗ್ತಿಲ್ಲ ನಿಜವಾಗ್ಲೂ. ಫೈನಲಿ ಏನಂದ್ರೆ ನಾನು ಬಸ್ಗೆ ವೇಟ್ ಮಾಡ್ತಾ ಇದ್ದೆ, ಅದೇ ಬಸ್ ಬಂತು. ಈ 2 ಬಸ್ ಅಲ್ಲದೆ ಹಿಂದೆ ಒಂದು ಎಲೆಕ್ಟ್ರಿಕ್ ಬಸ್ ನಿಂತಿತ್ತು. ಆ ಬಸ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಆಮೇಲೆ ಕಂಫರ್ಟಬಲ್ ಇರುತ್ತೆ ಕುತ್ಕೊಳ್ಳೋಕೆಲ್ಲ, ಮೇಲೆ ಸೀಟ್ ಸಿಕ್ತು ನನಗೆ. ಆಮೇಲೆ ಟಿಕೆಟ್ ತಗೊಂಡೆ. ಟಿಕೆಟ್ ನಾನು ದುಡ್ಡು ಕೊಡ್ತೀನಿ ಅಂದ್ರೆ ಅವ್ರು ಬೇಡ ಅಂತ ಹೇಳಿದ್ರು, ಬೇಡ ಫ್ರೀ ಇದೆ ಅಂತ ಹೇಳಿದ್ರು. ಮೇನ್ ಸ್ಟಾಪ್ ಬನಶಂಕರಿ ಬಂದ ತಕ್ಷಣ ಇಟ್ಕೊಂಡು ನಾನು GRB ತುಪ್ಪದ ಬಾಟಲ್ ತಗೋಬೇಕು ಅನ್ಕೊಂಡೆ. ಬಟ್ ಅಲ್ಲಿ ಇರಲಿಲ್ಲ. GRB ಗೀ ಇದೆಯಲ್ಲ, ಅದು 10 rupees 3 ಪಾಕೆಟ್ ತಗೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ. ಆಮೇಲೆ ಫಸ್ಟ್ ಒಂದು ಕೋಲ್ಡ್ ವಾಟರ್ ತಗೊಂಡೆ, ಮನೆಯಿಂದ ತಗೊಂಡು ಹೋಗಿರ್ಲಿಲ್ಲ. ಸೊ ಆ ಕೋಲ್ಡ್ ವಾಟರ್ ತಗೊಂಡು ಕುಡ್ದೆ, ಒಂಥರ ನೆಮ್ಮದಿ ಅನ್ನೋದು ಸಿಕ್ತು. ಬಿಸಿಲಲ್ಲಿ ಹೋಗಿದ್ನಲ್ಲ, ನೀರ್ ಬೇಕಾಗಿತ್ತು ನನಗೆ. ಆಮೇಲೆ ನೋಡಿ, ಟೆಂಪಲ್ ಒಳಗಡೆ ಹೋಗ್ತೀನಿ. ಎಂಟ್ರಿ ಕೊಟ್ಟಾಗ ಈ ತರ ಮಾಡಿದ್ರಲ್ಲಿ, ಯಾಕೆ ಅಂತ ಗೊತ್ತಿರ್ಲಿಲ್ಲ. ಕೇಳಿದಾಗ ನನ್ಗೆ ಯಾರೋ ಒಬ್ರು ಹೇಳಿದ್ರು, ಅಲ್ಲಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಜನ ಬರ್ತಾ ಇರ್ತಾರೆ, ನೆಲ ಸುಡ್ತಾ ಇರುತ್ತೆ ಅಂತ ಹೇಳಿ. ಅದಕ್ಕೆ ಈ ತರ ಮೇಲೆ ಎಲ್ಲ ಅಂದ್ರೆ ನೆರಳು ಬರ್ಬೇಕು ಆ ತರ ಮಾಡ್ಬಿಟ್ಟಿದ್ರು. ಆಮೇಲೆ ಹೋದ ತಕ್ಷಣ ಕಾಲ್ ತೊಳ್ಕೊಂಡು ವಾಶ್ ಮಾಡಿದೆ. ಆಮೇಲೆ ಹೋಗ್ತಾ ಇದ್ದೆ. ಹೋಗೋದಕ್ಕೆಲ್ಲ ಬಿಸಿಲಿಂದ ಸುಡಬಾರ್ದು ಕಾಲ, ಆ ತರ ಎಲ್ಲ ಭಕ್ತರಿಗೆ ತುಂಬಾ ಚೆನ್ನಾಗಿ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾನು. ಆಮೇಲೆ ಭರತನಾಟ್ಯ ಎಲ್ಲ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಅಲ್ಲಿ. ಮನೆಯಲ್ಲಿ ನಾನು 3 ಗಂಟೆಗೆ ಬಿಟ್ಟವಳು. ಟೆಂಪಲ್ಗೆ ಅಂದ್ರೆ ಬನಶಂಕರಿ ಟೆಂಪಲ್ಗೆ 5 ಗಂಟೆಗೆ ಹೋಗಿ ರೀಚ್ ಆದೆ. ಯಾರು ಜನ ಅಷ್ಟೊಂದು ಇರ್ಲಿಲ್ಲ. ಆಮೇಲೆ ಯಾಕೆ ಏನು ಅಂತ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಹಬ್ಬಕ್ಕೆಲ್ಲ ಊರಿಗೆ ಹೋಗಿರ್ತಾರಲ್ವಾ, ಅವ್ರವ್ರ ಊರಿಗೆ, ಕೆಲವೊಬ್ರು ಇನ್ನೂ ಬಂದಿರಲ್ಲ, ಅದಕ್ಕೆ ಅಂತ ಅನ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತರಲ್ಲೇ ಜಾಸ್ತಿ ಜನ ಬರ್ತಾ ಇದ್ರು. ಹಾಗೇನೆ ರಾತ್ರಿಯಲ್ಲಿ ಎಲ್ಲರೂ ಹೊಸ ವರ್ಷ ಅಂತ ಕೂಗಾಡ್ತೀವಿ. ಆದ್ರೆ ನಮ್ಗಳಿಗೆ ಹೊಸ ವರ್ಷ ಅಂತಕ್ಕಂಥದ್ದು ಇವತ್ತಿನಿಂದ ನಿನ್ನೆಯಿಂದ ಹಬ್ಬ ಯಾವತ್ತು ಯುಗಾದಿ ಹಬ್ಬ ಬರ್ತೋ ಅವತ್ತಿನಿಂದ ಪ್ರಾರಂಭ ಆಗುತ್ತೆ.
ಈ ಪ್ರಾರಂಭದ ಕಾರ್ಯಕ್ರಮವನ್ನ ಗೀತಾಂಜಲಿ ನೃತ್ಯ ಶಾಲೆ ಅವ್ರ ಕಡೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಈ ವರ್ಷದ ಅಂದ್ರೆ ಹೊಸ ವರ್ಷದ ಮೊದಲನೇ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ಎಲ್ರಿಗೂ ಸಹ ನಮ್ಮ ಬನಶಂಕರಮ್ಮ, ಶಾಕಾಂಬರಿ ದೇವಿ ಎಲ್ಲರೂ ಸಹ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ಲಿ. ಇವರು ಹಾಗೆ ಮುಂದೆ ಜೀವನದಲ್ಲಿ ಮುಂದೆ ಬರ್ತಾ ಇರ್ಲಿ, ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇರ್ಲಿ ಅಂತ ಬೇಡ್ತಾ ಈಗ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪನಾ ಮಂಡಳಿಯಿಂದ ಎಲ್ಲರಿಗೂ ಎಲ್ಲ ಭಾಗವಹಿಸ್ತಕ್ಕಂಥವ್ರಿಗೆ ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬರ್ತಕ್ಕಂಥ ಭಕ್ತಾದಿಗಳು ಸಹ ಸ್ವಾಗತವನ್ನು ಬಯಸಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಭರತನಾಟ್ಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಲ್ಲಿ. ಅದಲ್ಲದೆ ನಾನು ಭರತನಾಟ್ಯ ಒಂದ್ ರೌಂಡ್ ನೋಡ್ಕೊಂಡು ಆಮೇಲೆ ಹಿಂದೆ ಬಂದು ದೀಪ ಎಲ್ಲ ರೆಡಿ ಮಾಡ್ತಾ ಇದ್ದೆ. ನಿಂಬೆ ಹಣ್ಣು ವಾಶ್ ಮಾಡಿ ಆಮೇಲೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಅದು ರಸ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಅದು ನಿಂಬೆ ಹಣ್ಣಿಗೆ ಒರೆಸ್ಬಿಟ್ಟು ಆಮೇಲೆ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಅರ್ಶಿನ ಕುಂಕುಮ ದೀಪಕ್ಕೆಲ್ಲ ಹಚ್ಚಿ ತುಪ್ಪ ಹಾಕಿ ಆಮೇಲೆ ತಗೊಂಡ್ ಹೊರಟೆ. ಆಮೇಲೆ ಈ ತರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಕ್ತರ ಬಗ್ಗೆ ಅಷ್ಟು ಅಂದ್ರೆ ಭಕ್ತರ ಬಗ್ಗೆ ಕೇರ್ ತಗೋತಾರೆ. ತುಂಬಾ ಚೆನ್ನಾಗಿದೆ ಟೆಂಪಲ್ ಅಲ್ಲಿ. ನೀವು ಒಂದ್ಸಲ ವಿಸಿಟ್ ಮಾಡಿದಾಗ ನಾನು ಹೇಳೋದಕ್ಕಿಂತ ಜಾಸ್ತಿ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿ ಟೆಂಪಲ್ ಅಲ್ಲಿ. ಆಮೇಲೆ ಜನ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಬರ್ತಾ ಇದ್ರು. ನಾನು ಹೋದಾಗ ಕಮ್ಮಿ ಜನ ಇದ್ರು, ಬಟ್ ಆಮೇಲೆ ಬರ್ತಾ ಇದ್ರು. ಏನಂದ್ರೆ ಇವಾಗ ದೀಪ ತಗೊಂಡು ನಾನು ಒಳಗಡೆನೆ ಇದ್ದೀನಿ, ಟೆಂಪಲ್ ಒಳಗಡೆ. ಅಲ್ಲೆಲ್ಲ ಮೊಬೈಲ್ ಅಲೌಡ್ ಇಲ್ಲ, ಆದ್ರೂ ಹೆಂಗೋ ಒಂದು ಫೋಟೋ ಇಲ್ಲ ವಿಡಿಯೋ ಏನಾದ್ರು ಒಂದು ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ದೂರಿಂದ ಮಾಡ್ಕೊಂಡೆ. ಹಾನೆಸ್ಟಿಯಿಂದ ಹೇಳ್ಬೇಕಂದ್ರೆ ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆನೆ ನಾನು ಎಲ್ಲದ್ರ ಪ್ರತಿಯೊಂದರ ಅರ್ಥ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸಾಂಪಲ್ಗೆ ಟೆಂಪಲ್ ಅಲ್ಲಿ ಭರತನಾಟ್ಯ ಮಾಡ್ತಾ ಇದ್ರು. ಬ ಅಂದ್ರೆ ಭಾವ, ಮತ್ತೆ ರ ಅಂದ್ರೆ ರಾಗ, ತ ಅಂದ್ರೆ ತಾಳ. ಈ ಭಾವ ರಾಗ ತಾಳ ಎಂಬ ಅರ್ಥ ಕೊಡುತ್ತೆ ಭರತನಾಟ್ಯ ಅಂತ ಗೊತ್ತಾಯ್ತು. ಮತ್ತೆ ಸಾಮಾನ್ಯವಾಗಿ ಭರತನಾಟ್ಯದಲ್ಲಿ ಭಕ್ತಿ ಭಾವನೆಗಳು, ದೇವರ ಕಥೆಗಳು, ಪುರಾಣಗಳು ಇವೆಲ್ಲವನ್ನು ಶೋ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಭರತನಾಟ್ಯದಲ್ಲಿ ಮುಖದ ಭಾವ ತುಂಬಾನೇ ಮುಖ್ಯ ಆಗುತ್ತೆ. ಕೈಗಳ ಚಲನಗಳು ಅಂದ್ರೆ ಮುದ್ರಾಸ್ ಮೂಲಕ ಕತೆ ಹೇಳುವುದು, ಕಾಲಿನ ಅಡಿಗಳು ಅಂದ್ರೆ ಸ್ಟೆಪ್ಸ್ ತಾಳಕ್ಕೆ ತಕ್ಕಂತೆ ಸರಿಯಾಗಿ ಇಡುವುದಾಗಿರ್ಬೋದು, ಮತ್ತೆ ಸಾಂಪ್ರದಾಯಿಕ ವೇಷಭೂಷಣ ಮತ್ತೆ ಆಭರಣ ಆಗಿರ್ಬೋದು, ಇವೆಲ್ಲ ಭರತನಾಟ್ಯದ ವಿಶೇಷತೆಗಳು ಅಂತಾನೆ ಹೇಳ್ಬೋದು. ಬಸ್ಸಲ್ಲಿ ಬಂದೆ. ಆಮೇಲೆ ರಾಯಚಂದ್ರ ಸರ್ಕಲಿಂದ ನಾನು ನಡ್ಕೊಂಡು ಬಂದೆ. ಸೊ ಬಂದು ಜಸ್ಟ್ 10 ಮಿನಿಟ್ಸ್ ಆಯಿತು. ಮೇಲೆ ಫ್ಯಾನ್ ಆನ್ ಇದೆ. ಆಮೇಲೆ ಇಲ್ಲಿ ಪಪ್ಪಾಯ ತಿಂತಾ ಇದ್ದೀನಿ. ಸೊ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಮಲಗಬೇಕು ಅಷ್ಟೇ. ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಬನಶಂಕರಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ. ಸೊ ಇವತ್ತು ನಾನು ಹೋಗಿ ಬಂದೆ. ನೀವು ಫ್ರೀ ಆಗಿದ್ದರೆ ಯಾವತ್ತಾದರೂ ಬ್ಯಾಂಗ್ಳೂರಲ್ಲಿದ್ದರೆ ವಿಸಿಟ್ ಮಾಡಿ ಬನಶಂಕರಿ ಟೆಂಪಲ್ಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನೆಮ್ಮದಿ ಸಿಕ್ಬಿಡುತ್ತೆ.
ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.